ಕಾಡಾನೆ ದಾಳಿಯಿಂದ ಕಾರ್ಮಿಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡಾನೆ ದಾಳಿ ಖಂಡಿಸಿ ಪ್ರತಿಭಟನೆ ತೀವ್ರಗೊಂಡಿದೆ. ಈಗ ಕಾಡಾನೆ ದಾಳಿಯಿಂದ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು ಮತ್ತು ಕುಟುಂಬಸ್ಥರು. ಡಿಸಿ ಎಸ್ಪಿ ಶಾಸಕರ ಮನವೊಲಿಕೆಗೆ ಡೋಂಟ್ ಕೇರ್. ಬೇಲೂರು ಸಕಲೇಶಪುರ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅರಣ್ಯ ಸಚಿವ ಉಸ್ತುವಾರಿ ಸಚಿವರು ಬರಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅವರೆಲ್ಲ ಸಚಿವರು ಬರೋವರೆಗೂ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಸ್ಥಳೀಯರು ಭಾಗಿಯಾಗಿದ್ದಾರೆ. ಸಹಜವಾಗಿ ನೋವಿದೆ. ಕಾಡಾನೆ ದಾಳಿಯಿಂದ ನಿನ್ನೆ ಸಂಜೆ ಕಾರ್ಮಿಕ ಏನು ಸಾವನ್ನಪ್ಪಿದ್ರಲ್ಲ, ಹಾಗಾಗಿ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಸ್ಥಳೀಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಇಂಥ ಘಟನೆಗಳು ಇದೇ ಮೊದಲೇನಲ್ವಲ್ಲ, ಜನರಿಗೆ ಪದೇ ಪದೇ ಆಗ್ತಾನೆ ಇದ್ದಾವೆ. ಕಾಡಾನೆಗಳು ಅಲ್ಲಿ ಬರ್ತವೆ, ಹೊಲಗಳಿಗೆ ನುಗ್ತವೆ, ತೋಟಗಳಲ್ಲಿ ನುಗ್ಗಿ ಎಲ್ಲವನ್ನು ನಾಶಪಡಿಸ್ತವೆ, ಒಂದು ಆರೋಪ. ಮತ್ತೊಂದು, ಹೊಲಗಳಿಗೆ ಹೋಗೋದಕ್ಕೂ ಕೂಡ ನಮಗೆ ಭಯ ಆಗ್ತಾ ಇದೆ. ಯಾಕೆ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ, ನಮಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಈಗ ಕಾಡಾನೆ ದಾಳಿ ಆಗ್ತಾ ಇದೆ, ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ಖಂಡಿಸಿ ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇರೋದು ಜನ. ಏನು ಹೇಳ್ತಾ ಇದ್ದಾರೆ ಅವರು, ಜೊತೆಗೆ ಯಾರೆಲ್ಲ ಬಂದಿದ್ದಾರೆ ಸ್ಥಳಕ್ಕೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಕೋಡು ಹೋಬಳಿಯ ಕಬ್ಬಿನಮನೆ ಗ್ರಾಮದಲ್ಲಿ ನಿನ್ನೆ ನಡೆದಂತಹ ಒಂದು ಆನೆ ದಾಳಿಯಿಂದ ಮೃತಪಟ್ಟಂತ ವಸಂತ್ ಎಂಬುವರನ್ನಿದ್ರೆ ಆ ಒಂದು ಸಾವಿಗೆ ನ್ಯಾಯ ದೊರಕಬೇಕು ಅಂತ ಹೇಳ್ಬಿಟ್ಟು ಇವತ್ತು ಏನು ಬೇಲೂರು ಸಕಲೇಶಪುರ ಇದೆ ರಸ್ತೆನ ಬಂದ್ ಮಾಡಿ, ಅಂದ್ರೆ ಕೈಮರ ಚೆಕ್ ಪೋಸ್ಟ್ ಬಳಿ ರಸ್ತೆನ ಬಂದ್ ಮಾಡಿ ಒಂದು ಆಕ್ರೋಶನ ಹೊರ ಹಾಕ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ನಮ್ಗೆ ಈ ಆನೆಗಳ ಹಾವಳಿಯಿಂದ ಶಾಶ್ವತವಾದ ಪರಿಹಾರನ ಕೊಡ್ಬೇಕು. ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿತನದಿಂದ ಈಗಾಗಲೇ ಹಲವಾರು ಸಾವುಗಳಾಗಿದೆ. ಕಳೆದ 2 ತಿಂಗಳಿಂದ ಇದು 5ನೇ ಸಾವಾಗಿದೆ. ಹೀಗಾಗಿ ಇದೇ ರೀತಿ ನಮ್ಮ ರೈತರುಗಳ ಸಾಯ್ತಾ ಇದ್ರೆ ನಮ್ಮ ಬದುಕು ನಡೆಸೋದು ಹೇಗೆ? ಹೀಗಾಗಿ ನಮ್ಗೆ ಶಾಶ್ವತವಾದ ಪರಿಹಾರನ ಒದಗಿಸ್ಬೇಕು. ಅದೇ ರೀತಿ ಅಷ್ಟೇ ಅಲ್ಲದೆ ಈ ತತ್ಕ್ಷಣ ಅರಣ್ಯ ಸಚಿವರು ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಥಳಕ್ಕೆ ಬರ್ಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದು ಗ್ರಾಮಸ್ಥರು ಒಂದು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿ ಆಗಿರ್ಬೋದು, ಸ್ಥಳೀಯ ಶಾಸಕ HK ಸುರೇಶ್ ಆಗಿರ್ಬೋದು, ಯಾರು ಕೂಡ ಮನವೊಲಿಸಿದ್ರು ಕೂಡ ಯಾವುದಕ್ಕೂ ಕೂಡ ಗ್ರಾಮಸ್ಥರು ಬಗ್ಗದೆ ಸಚಿವರು ಬರಬೇಕು. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು. ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ನಮಗೆ ಒಂದು ಶಾಶ್ವತ ಪರಿಹಾರದ ಒಂದು ಭರವಸೆನ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಿಗ್ಗೆ 10 ಗಂಟೆ 11 ಗಂಟೆಲ್ಲ ಬರುತ್ತೆ. ಆಕ್ಚುಲಿ ಅವ್ರು ಹೇಳಿದ್ರಿ ಮೇಡಮ್, ಅವರು ETF ಅವ್ರು ಏನ್ ಮಾಡ್ತಾರೆ ಮೇಡಮ್, ಒಂತಕ್ಕೆ ಹೋಗಿ ನಿಲ್ಸ್ಕೊಂತಾರೆ. ಅವರು ಆ ಹುಡುಗರು ಪಾಪ ಏನ್ ಮಾಡಕ್ಕಾಗತ್ತೆ? ಇವ್ರು ಅವ್ರ ಸ್ಥಾನಕ್ಕೆ ಯಾರನ್ನಾರು ಒಬ್ಬರನ್ನಾರು ಮಾಡ್ಬೇಕಿತ್ತಲ್ಲ, ಯಾರನ್ನೂ ಮಾಡಿಲ್ಲ. ಅವ್ರ ಮೇನ್ ಬೇಕು.